ನೀವು ಹತ್ಬಿಡಿಯಪ್ಪ ಮಧ್ಯಕ್ಕೆ ಇವತ್ತು ತಿಂತಾಳೆ. ಕಾಫಿ ಕುಡಿದು ಮನೆಗೆ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಸಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಕೇಶನ್ ಇದೆ. ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗೋದಕ್ಕೂ ಮುಂಚೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಯೂಶ್ವಲಿ ನಾವು ದಿನಾಗಲೂ ದೇವರಿಗೆ ಮಂಗಳಾರತಿ ಬೆಳಗ್ತೀವಿ, ಧೂಪ ಇದೆಲ್ಲ ಮಾಡೋದ್ರಿಂದ. ಸೊ ಅದು ಬೇಗ ವೈಟ್ ಟೈಲ್ಸ್ ಇದೆ ನಮ್ಮದು ದೇವ್ರ ಮನೆಯದು. ಅದು ಬೇಗ ಕರ್ರಗಾಗ್ಬಿಡುತ್ತೆ. ನೋಡಿ ಎಷ್ಟು ಕೊಳೆ ಆಗಿಬಿಟ್ಟಿದೆ 15 ಡೇಸ್ಗೆ. ಸೊ ಅದನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ನಾನು ಒನ್ಸ್ ಫೋರ್ಟ್ ನೈಟ್ ಅದನ್ನ ಯಾವಾಗಲೂ ಕ್ಲೀನ್ ಮಾಡಿಬಿಡ್ತೀನಿ. ಸೊ ದಟ್ ಈಸಿ ಆಗುತ್ತೆ. ಅಷ್ಟು ಮಾಡಿದ್ರೂ ಕೂಡ ಒಂದು ಹಾಫ್ ಡೇ ಇಡ್ಸುತ್ತೆ ನಾವು ಕ್ಲೀನ್ ಮಾಡೋದಕ್ಕೆ. ಇಲ್ಲಿ ನೋಡಿ, ನಾನು ನನ್ನ ತಂಗಿ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ದೋಸೆ ತಿಂದಾಯ್ತು. ಈಗ ನಮ್ಮಮ್ಮ ಏನ್ ಮಾಡ್ತೀಯ ತೋರಿಸ್ತೀನಿ ಬನ್ನಿ. ನೋಡಿ, ಫುಲ್ ದೇವ್ರ ಮನೆ ಕ್ಲೀನ್ ಮಾಡ್ತೀಯ. ಏನಮ್ಮ ಇಷ್ಟೊಂದು ಗಲೀಜಿದೆ? ಓ ಹೊಗೆನಾ? ಇದು ನಿನ್ ಸಂಡೆ ವ್ಲಾಗಾ? ಸಂಡೆ ವ್ಲಾಗ್. ಹಾ, ವೈಟ್ ಕಲರ್ ಅಲ್ವಾ? ಸೊ ಅದೆಲ್ಲಾನು ಇದಾಗ್ಬಿಟ್ಟಿರುತ್ತೆ. ಅಮ್ಮಂಗೆ ಹೆಲ್ಪ್ ಮಾಡೋಣ. ಫೋಟೋ ಕ್ಲೀನ್ ಮಾಡೋದಂಗೆ ಫಸ್ಟ್ ಒಂದು ಫೋಟೋ ತಗೋಬೇಕು, ಟಿಶ್ಯೂ ಪೇಪರ್ ತಗೋಬೇಕು, ಆಮೇಲೆ ಹಿಂಗೆ ಒರೆಸ್ಬೇಕು. ಟಿಶ್ಯೂ ಪೇಪರ್ ಅಲ್ಲ, ವೆಟ್ ವೈಪ್ಸ್ ತಗೊಂಡು ಹಿಂಗೆ ಒರೆಸ್ಕೋಬೇಕು. ಹೆಂಗ್ ಒರೆಸ್ಬೇಕು ತೋರ್ಸು. ಕೈಯಲ್ಲಿ ತೋರ್ಸು, ಫೋಟೋ ಬೇಡ, ಹಂಗೆ ತೋರ್ಸು. ಫಸ್ಟ್ ನಾ ಫೋಟೋನ ಇಲ್ಲಿ ಇಟ್ಕೊಳ್ಳಿ. ಆಮೇಲೆ ವೈಪ್ಸ್ ನ ನೀರ್ ಮಾಡಿ, ನೀರ್ ಬೇಡ, ಅದೇ ನೀರಾಗಿರುತ್ತೆ. ವೈಪ್ಸ್ ನ ನೀರ್ ಮಾಡ್ಕೊಬೇಕು, ಹಿಂಗೆ ಸಿಕ್ಬೇಕು, ಆಮೇಲೆ ಫೋಟೋ ತಗೊಬೇಕು. ಇಲ್ಲ ನೋಡಿ, ಎಷ್ಟು ಕ್ಲೀನ್ ಆಗೋಯ್ತು. ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಏನ್ ಹೇಳೋದು ಹೇಳಿ ಯಾವಾಗ್ಲೂ? ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್. ಹೌದಾ? ಆದ್ರೆ ಏನು ಮೀನಿಂಗ್ ಏನು? ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ದೇವ್ರು ಇರ್ತಾನೆ. ಓ, ತುಂಬಾ ತಿಳ್ಕೊಂಡಿದ್ದೀಯಾ? ಸೊ ಇಲ್ಲಿ ದೇವ್ರಿಗೆ ಸಂಬಂಧಪಟ್ಟ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊಂಡಾಯಿತು. ಸ್ವಲ್ಪ ನೀರೆಲ್ಲ ಇದಾಗಲಿ ಅಂತ ಎಲ್ಲ ಬೋರ್ಲಾಕಿದ್ದೀನಿ. ಮೇಲ್ ಫೋಟೋಗಳು ಕೂಡ ಒರೆಸ್ಕೊಂಡಾಯಿತು. ನಮ್ಮ ಮತ್ತೆ ಫೋಟೋಸ್ ಎಲ್ಲ ಹೊರಿಸ್ಕೊಟ್ರು. ಸೊ ಇದನ್ನ ಇವಾಗ ಜೋಡಿಸ್ಕೋಬೇಕು. ಜೋಡ್ಸೋಕ್ಕೂ ಮುಂಚೆ ಆ ದೇವ್ರನ್ನಿಡೋ ಜಾಗದಲ್ಲಿ ಅಷ್ಟದಳ ಪದ್ಮ ಹಾಕಿ ಅದ್ರ ಮೇಲೆ ದೇವ್ರನ್ನ ಇಟ್ಟರೆ ಯಾವಾಗಲೂ ಒಳ್ಳೆಯದು. ಸೊ ನಾನಿಲ್ಲಿ ಅಷ್ಟದಳ ಪದ್ಮನ ಹಾಕ್ತಾಯಿದ್ದೀನಿ. ಸೊ ಇದು ಯೂಶ್ವಲಿ ಅರಿಶಿಣದಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು. ಅರಿಶಿಣದಿಂದ ಹಾಕಿ ಪೆಟಲ್ಸ್ ಏನಿರುತ್ತೆ, ಪದ್ಮ ದಳಗಳೇನಿರುತ್ತೆ, ಅದಕ್ಕೆ ಕುಂಕುಮ ಹಾಕಿ ಅದರ ಮೇಲೆ ದೇವ್ರ ಮಣೆನಿಟ್ಟರೆ ಒಳ್ಳೆಯದು. ಯೂಶ್ವಲಿ ನಾವು ವ್ರತಗಳಲ್ಲಿ ಅಥವಾ ಯಾವುದೇ ಪೂಜೆ ಮಾಡುವಾಗ ಮಣೆನಿಡಬೇಕಂದ್ರೂ ಕೂಡ ಅಷ್ಟದಳ ಪದ್ಮ ಹಾಕಿ ಅದ್ರ ಮೇಲೆ ಮಣೆ ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನ ಇಡ್ತಾ ಇದ್ದೀನಿ. ಸೊ ಇದ್ರ ಮೇಲೂ ಕೂಡ ನಾನು ದೇವ್ರಿಡೋದ್ರಿಂದ ಇಲ್ಲೊಂದು ಚಿಕ್ಕ ಪದ್ಮನ ಹಾಕ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಅರಿಶಿಣದಲ್ಲಿ ಹಾಕಿ ಕುಂಕುಮದಿಂದ ಅಲಂಕಾರ ಮಾಡಿ ಅಕ್ಷತೆ ಹೂ ಕೂಡ ಹಾಕ್ಬೋದು. ಹೂ ಒಣಗೋಗುತ್ತೆ ಅಂತ ನಾನು ಬರೀ ಅರಿಶಿನ ಕುಂಕುಮ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಇದು ಗಂಧದ ಪುಡಿ. ಆ್ಯಕ್ಚುಲಿ ನಮ್ಮ ಹತ್ರ ಗಂಧದ ಇದು ತೇಯೋಕ್ಕಾಗಲಿಲ್ಲ ಅಂತೇಳಿದ್ರೆ, ಟೈಮ್ ಆಗಲಿಲ್ಲ ಅಂದರೆ ಈ ಗಂಧದ ಪುಡಿಗೆ ಸ್ವಲ್ಪ ನೀರನ್ನು ಅಥವಾ ರೋಸ್ ವಾಟರನ್ನು ಕೂಡ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾವು ಫೋಟೋಗಳಿಗೆ ಏನು ಅರಿಶಿನ ಕುಂಕುಮ ಇಡ್ತೀವೋ ಅದಕ್ಕೆ ಮುಂಚೆ ಈ ಥರ ಗಂಧದವನ್ನು ಇಟ್ಬಿಟ್ಟು ಅದರ ಮೇಲೆ ಕುಂಕುಮನ ಇಟ್ಟರೆ ಶ್ರೇಷ್ಠ, ಗಂಧ ಶ್ರೇಷ್ಠ ಅಂತಾರಲ್ಲ, ಹಾಗಾಗಿ. ಸೊ ಗಂಧ ನಾನೆಲ್ಲ ಇಟ್ಟಾಗಿದ್ದೀನಿ. ಇಲ್ಲಿ ಅರಿಶಿನ ಮತ್ತು ಕುಂಕುಮಗಳಿಂದ ಎಲ್ಲ ಫೋಟೋನ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮಗೇನಂತ ಹೇಳಿದ್ರೆ, ಯೂಶ್ವಲಿ ಈ ಥರ ಅಲಂಕಾರ ಮಾಡುವಾಗಲೇ ನಾನು ಗೆಜ್ಜೆ ವಸ್ತ್ರ ಕೂಡ ಹಾಕಿರ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದ ಕಾರಣ ಅದು ಹಾಕೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇನ್ನೊಂದು ದಿನ ಯಾವುದಾದ್ರೂ ಶುಕ್ರವಾರ ಮಂಗಳವಾರ ಯಾವುದಾದ್ರೂ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರ ಹಾಕ್ಕೊಳ್ಳೋಣ ಅಂತ ಸುಮ್ಮನಾದೆ. ಸೊ ಯೂಶ್ವಲಿ ಆ ಅರಿಶಿನ ಕುಂಕುಮಗಳಿಂದ ಅಲಂಕಾರ ಮಾಡಿ ಒಂದು ಗೆಜ್ಜೆ ವಸ್ತ್ರ ಹಾಕಿದ್ರೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಸೊ ಇವಾಗ ಒಂದೊಂದೇ ಫೋಟೋಗಳಿಗೆ ನಾನೆಲ್ಲ ಈ ಥರ ಅಲಂಕಾರ ಮಾಡಿ ಜೋಡಿಸ್ಕೋತಾ ಇದ್ದೀನಿ.
ಸೊ ಗೆಜ್ಜೆ ವಸ್ತ್ರ ಹಾಕಿದ್ರೂ ಕೂಡ ಒಳ್ಳೇದಂತೆ. ನಾವೆಷ್ಟು ಗೆಜ್ಜೆ ವಸ್ತ್ರ ಹಾಕ್ತೀವೋ ದೇವ್ರು ನಮಗೆ ಅಷ್ಟು ಒಡವೆ ಕೊಡ್ತಾರೆ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ಗೆಜ್ಜೆ ವಸ್ತ್ರ ಹಾಕುವಾಗ ಅದರಲ್ಲಿ ಸ್ವಲ್ಪನೂ ಧೂಳಿರಬಾರ್ದು, ಕೆಳಗಡೆ ಬೀಳ್ಸಿರಬಾರ್ದು. ಅದು ಆ ಥರ ಇರೋವಂಥದ್ದು ನಾವು ಹಾಕಿದ್ರೆ ಕಣ್ಣುಗಳಿಗೆ ತೊಂದರೆ ಆಗುತ್ತೆ ಅಂತಲೂ ನಮ್ಮಮ್ಮ ಹೇಳ್ತಾರೆ. ಹಾಗಾಗಿ ಗೆಜ್ಜೆ ವಸ್ತ್ರನ ಹಾಕುವಾಗ ಆದಷ್ಟು ಶುದ್ಧವಾಗಿರೋ ಥರ ನೋಡ್ಕೊಳ್ಳಿ. ಮತ್ತು ಗೆಜ್ಜೆ ವಸ್ತ್ರನ ಅರಿಶಿಣದಿಂದ ಗಣೇಶನಿಗಾದರೆ ಕುಂಕುಮದಲ್ಲಿ ನೆನೆಸ್ಬಿಟ್ಟು ಹಾಕಿ, ಬೇರೆ ದೇವರುಗಳಿಗಾದರೆ ಅರಿಶಿಣದಲ್ಲಿ ನೆನೆಸ್ಬಿಟ್ಟು ಹಾಕಿ. ನೀವೆಷ್ಟು ಗೆಜ್ಜೆ ವಸ್ತ್ರ ದೇವರಿಗೆ ಹಾಕ್ತೀರೋ ಶುದ್ಧವಾಗಿರೋವಂಥದ್ದು ಅಷ್ಟು ನಿಮಗೆ ಒಡವೆಗಳನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಸೊ ನನಗದು ಒಳ್ಳೆಯದಾಗಿದೆ. ಸೊ ಎಲ್ಲರಿಗೂ ಇದನ್ನ ಯಾರಾದ್ರಿಗಾದ್ರೂ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಎಲ್ಲರೂ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಸೊ ಕೊನೆಯದಾಗಿ ನನ್ನ ದೇವ್ರ ಮನೆ ನೀಟಾಗಿ ಜೋಡಿಸಿದ್ದಾಯಿತು. ಎಲ್ಲ ಜೋಡಿಸಿದ್ಮೇಲೆ ಹೂವಿಲ್ಲ ಅಂತೇಳಿದ್ರೆ ಅದು ಹೇಗೆ ಪೂಜೆ ಕಂಪ್ಲೀಟ್ ಆಗುತ್ತೆ? ಹೂವು ನೈವೇದ್ಯ ಇದ್ದಾಗಲೇ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಹೂವು ಜೋಡಿಸ್ಕೊತಾ ಇದ್ದೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರೆಡಿ ಆಗಬೇಕಲ್ವ. ಹೆಣ್ಮಕ್ಳಂದರೆ ರೆಡಿ ಆಗೋದೇ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಫಸ್ಟ್ ನನ್ನ ಮಗಳು ರೆಡಿಯಾಗಿದ್ದಾಳೆ, ಒಂದೊಳ್ಳೆ ಕಾಟನ್ ಫ್ರಾಕ್ ಹಾಕ್ಕೊಂಡು. ನೆಕ್ಸ್ಟು ನಮ್ಮ ಅತ್ತೆ ರೆಡಿಯಾಗಿದ್ದಾರೆ. ಅದಾದಮೇಲೆ ನಾನು ರೆಡಿಯಾಗಿದ್ದೀನಿ. ಸೊ ಇಲ್ಲಿ ಒಂದು ಒಳ್ಳೆ ಕಾಟನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಬಿಸಿಲಲ್ವ, ಈ ಬಿಸಿಲಿಗೆ ನಾವು ಕಾಟನ್ ಅಂದರೆ ಸ್ವಲ್ಪ ಹೊತ್ತು ಡೇಯಲ್ಲಿ ನಾವು ಜಾಸ್ತಿ ಹೊತ್ತು ಹಾಕ್ಕೊಳ್ಳೋದಕ್ಕೆ ನಮಗೆ ಕಂಫರ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇದು ನಮ್ಮ ಲುಕ್. ನೀವು ಹತ್ಬಿಡಿಯಪ್ಪ ಮಧ್ಯಕ್ಕೆ. ಇವತ್ತು ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಹೀಗೆ ಮುಂದೊಂದು ದಿನ ಶರಿ ಮಕ್ಕಳ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ಬೇಕು ಅಲ್ವಾ ಶರ್ಯ? ಅವಾಗ ನೀನು ಡ್ರೈವಿಂಗು, ಅಜ್ಜಿ ತಾತ ಹಿಂದೆ. ಓಕೆ ರಂಜು, ವಿಶ್ ಮಾಡಿದ್ಯಾ? ಹ್ಯಾಪಿ ಆನಿವರ್ಸರಿ ಕುಳ್ಳು. ಹ್ಯಾಪಿ ಆನಿವರ್ಸರಿ ಶೇಷಾದ್ರಿ ಅವರೇ. ಹತ್ಬಿಡಿ ಅಮ್ಮ, ಅಲ್ಲಿ ಸೀನರಿ ಚೆನ್ನಾಗಿರುತ್ತೆ, ಒಳಗಡೆ ನೀಟಾಗಿ ಬರುತ್ತೆ. ಹತ್ಬಿಡಿ, ವಿಡಿಯೋ ಮಾಡ್ತಾರೆ. ಅಲ್ಲ ಇದು ವಿಡಿಯೋ ಅಮ್ಮ, ನಮ್ಮಲ್ಲಿ ಫೋಟೋಸ್ ತಗೋತೀನಿ. ಇಲ್ಲಪ್ಪ ಅಮ್ಮ, ನೀವೇನ್ ತಿಂತೀರಪ್ಪ? ಚೆನ್ನಾಗಿದೆ. ಹೌದು, ನೀವೆಲ್ಲಾದ್ರೂ ಏನ್ ನಿಮ್ ಫೇವ್ರೇಟ್ ತಿಳಿ ಸಾರು ಅಲ್ವಾಪ್ಪ? ಅಲ್ಲ, ನಿಮ್ ಫೇವ್ರೇಟ್ ಏನು? ಮಲ್ಲೇಶ್ವರ ಗೊತ್ತಿಲ್ಲ, ನಂಗೆ ಹೆಸರು ನೆನಪು ಬರ್ತಿಲ್ಲ. ಅಲ್ಲಪ್ಪ, ಊಟ ನಿಮ್ ಫೇವ್ರೇಟ್ ಏನು? ನೀವ್ ಇಷ್ಟಪಟ್ಟು ತಿನ್ನೋದೇನೋ? ಅನ್ನ ಸಾರು, ಒಂದು ಒಬ್ಬಟ್ಟು. ಏದೀಪ ಅಷ್ಟೇ, ಅನ್ನ ಸಾರು ಒಬ್ಬಟ್ಟು. ನಮ್ಮಪ್ಪ ಕಳಿಸ್ಕೊಟ್ಟಿದ್ದು, ನಮ್ಮ ತಂದೆ ಕಳಿಸ್ಕೊಟ್ಟಿದ್ದು ಅನ್ನ ಸಾರು ಒಬ್ಬಟ್ಟು. ಇಲ್ಲ ಅಂದ್ರೆ ಕೇಸರಿ ಬಾತು. ಕೇಸರಿ ಬಾತು, ಕೇಸರಿ ಬಾತ್ ನಮ್ಮ ತಂದೆ ಯಾವಾಗಲೂ ಕಳಿಸ್ಕೊಟ್ಟಿದ್ದಾರೆ. ಉಪ್ಪಿಟ್ಟು ಒಂದು ತಿಂತಾರೆ. ಅಯ್ಯೋ ಬಂಗಾರಿ. ನಾ ಹೇಳಿದ್ನಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಕೇಶನ್ ಇದೆ, ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಂತ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ನಾವು ಬಂದಿರೋದು ಇಲ್ಲಿ ಮಲ್ಲೇಶ್ವರಂನ ರಾಮಾಶ್ರಯ ಹೋಟೆಲ್ಗೆ. ಯಾಕೆ ಅಂತೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಹೋಟೆಲ್ಸಿಗೆ ನಾವು ಹೋಗ್ತಾ ಇರ್ತೀವಿ. ಈ ಹೋಟೆಲಲ್ಲಿ ಏನು ಸ್ಪೆಷಲ್ ಅಂದರೆ, ನಾವು ಕೇಳ್ಪಟ್ಟ ಹಾಗೆ 28 ವೆರೈಟೀಸ್ ಆಫ್ ಮ್ಯಾಂಗೋ ಡಿಶಸನ್ನು ಮಾಡ್ತಾರೆ ಅಂತ, ಮ್ಯಾಂಗೋ ಸೀಸನಲ್ಲಿ ಅಂತ ಕೇಳಿದ್ವಿ. ಸೊ ಮತ್ತು ಇಲ್ಲಿ ಊಟ ಬಡಿಸೋದಕ್ಕೂ ಮುಂಚೆ ನ್ಯಾಷನಲ್ ಅಂತಮನ್ನು ಹೇಳ್ತಾರಂತೆ ಎವ್ರಿ ಡೇ. ಆದರೆ ನಾವು ಹೋಗೋದು ಸ್ವಲ್ಪ ಲೇಟಾಗಿತ್ತು, ಅದೆಲ್ಲ ಮುಗ್ದೋಗಿತ್ತು. ಸೊ ಈ ಫುಡ್ಡನ್ನು ಒಂದ್ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾವು ಈ ಹೋಟೆಲ್ಗೆ ಬಂದ್ವಿ. ಬಟ್ ನಾವು ಕಾರ್ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ಹೋಟೆಲ್ಗೆ ಯಾರಾದರೂ ಬರೋರಿದ್ದರೆ ಅವರೇ ಪಾರ್ಕಿಂಗ್ದು ಕಾರ್ಡ್ ಕೊಡ್ತಾರೆ, ಹೋಟೆಲ್ ಮುಂದೆ ಮಾಡಬಹುದು. ಆದರೆ ನಮಗೆ ಗೊತ್ತಿರಲಿಲ್ಲ, ನಾವು ಬೇರೆ ಕಡೆ ಮಾಡಿಬಿಟ್ಟು ಬಂದ್ವಿ. ಸೊ ಮಲ್ಲೇಶ್ವರಂ ಅಂದರೆ ಯೂಶ್ವಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಹಾಗಾಗಿ ಸೊ ಇಲ್ಲಿ ಒಂದು ಮೀಲ್ಗೆ 200 to 400 ಚಾರ್ಜ್ ಮಾಡ್ತಾರೆ. ಅದು ಯಾಕೆ ಅಂತೇಳಿದ್ರೆ ಎಲ್ಲ ವೆಜ್ ಮಾತ್ರ ಸಿಗುತ್ತೆ. ಬಟ್ ಏಷ್ಯನ್ ಫ್ಯೂಷನ್ ಮತ್ತು ಚೈನೀಸ್, ಗುಜರಾತಿ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್
ಅನ್ಲಿಮಿಟೆಡ್ ಫುಡ್ ಆ ಥರ ಬೇರೆ ಬೇರೆ ಅವ್ರದ್ದು ಕ್ಯಾಟಗರಿ ಇದೆ. ಬೇಸ್ಡ್ ಆನ್ ದಟ್ ನಮಗೆ ಮೀಲ್ಗೆ ಚಾರ್ಜ್ ಮಾಡ್ತಾರೆ. ಸೊ ನಾವು ಮ್ಯಾಂಗೋ ವೆರೈಟೀಸು ಸೌತ್ ಇಂಡಿಯನ್ ತೊಗೊಂಡಿದ್ವಿ ಲಂಚು. ಅರೌಂಡ್ 2000ವರೆಗೂ ನಮಗೆ ಆಯಿತು. 6 ಮೆಂಬರ್ಸ್ ಹೋಗಿದ್ವಿ ನಾವು, ಇನ್ಕ್ಲೂಡಿಂಗ್ ನನ್ನ ಮಗಳು ಸೇರಿಸಿ 2000ವರೆಗೂ ಆಯಿತು ಅಂತ ಅನಿಸುತ್ತೆ. ಬಟ್ ಫುಡ್ ಓಕೆ ಅಂತ ಅನ್ನಿಸ್ತು. ಸರ್ವಿಸ್ ಹೇಳಿದ್ನಲ್ಲ, ಅದು ಅಷ್ಟೇ ಸ್ವಲ್ಪ ನಿಧಾನ. ಮೇ ಬಿ ಬ್ಯುಸಿ ಇತ್ತು ಅಥವಾ ಸಂಡೇ ಅಂತ ಆಗಿತ್ತೋ ಗೊತ್ತಿಲ್ಲ. ನಾವು ಹೋಗಿದ್ದಿದ್ದು ಸಂಡೇ ಆಗಿರೋದ್ರಿಂದ ಅದು ಒಂದು ರೀಸನ್ ಆಗಿರ್ಬೋದು. ಬಟ್ ಫುಡ್ ಓಕೆ. ಒಂದ್ಸಲಿ ನಾವು ಮ್ಯಾಂಗೋ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಇದೆಲ್ಲನೂ ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲ ವೆರೈಟೀಸು, ಕಡುಬು, ದೋಸೆ, ಸ್ವೀಟ್ಸು ಮತ್ತು ಎಲ್ಲನೂ ಮ್ಯಾಂಗೋ ಲಸ್ಸಿ ಎಲ್ಲನೂ ಮ್ಯಾಂಗೋಯಿಂದನೇ ಮಾಡಿದರು. ಓಕೆ, ನಾವು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೀವು ಒಂದ್ಸಲಿ ಮ್ಯಾಂಗೋ ಪ್ರಿಯರಾಗಿದ್ದರೆ ಇಲ್ಲಿ ಒಂದ್ಸಲಿ ಫುಡ್ಡನ್ನು ಟ್ರೈ ಮಾಡಿ. 28 ವೆರೈಟೀಸನ್ನು ಟೇಸ್ಟ್ ಮಾಡಿ. ಓಕೆನಾ? ಇಲ್ಲಿ ಬೀಡ ಕೂಡ ಮ್ಯಾಂಗೋಯಿಂದನೇ ಮಾಡಿದರು. ನನಗೆ ತುಂಬ ಸಿಹಿ ಅನ್ನಿಸ್ತು. ಬಟ್ ಹೇಳಿದ್ನಲ್ಲ, ಮಾವಿನ ಹಣ್ಣು ಪ್ರಿಯರಿದ್ದರೆ ಇಲ್ಲೊಂದ್ಸಲಿ ಡೆಫಿನೆಟ್ಟಾಗಿ ಒನ್ಸ್ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಮ್ಯಾಂಗೋ ಸ್ಪೆಷಲ್. ನಿಮ್ಗೆ ಇಷ್ಟ ಆಯ್ತಾ? ಅಲ್ಲ, ನಿಮ್ಗೆ ಇಷ್ಟ ಆಯ್ತು? ನನಗೆ ಇಷ್ಟ ಆಯ್ತು. ನಿಮಗೆ ಹೇಳಿರಿ, ನಿಮ್ಗೆ ಇಷ್ಟ ಆಯ್ತಾ? ಹುಷಾರು, ಸೀರೆ ಎತ್ಕೊಳ್ಳಿ ಮೇಲೆ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬರ್ತಾ ವಾಪಸ್ ನನ್ನ ಮಕ್ಕಳಿಬ್ರು ಐಸ್ ಕ್ರೀಮ್ ಕೇಳಿದ್ರು. ಸೊ ಅವರಪ್ಪ ಐಸ್ ಕ್ರೀಮ್ ಕುಡಿಸ್ಬಿಟ್ಟು ನೀವಿಬ್ಬರು ಆರಾಮಾಗಿ ನಡ್ಕೊಂಬನ್ನಿ ಅಂದರು. ಸೊ ಅವ್ರು ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡ್ಕೊಂಡು ನಡ್ಕೊಂಡು ಬಂದರು. ಇಷ್ಟೆಲ್ಲ ಆಗಷ್ಟರಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಬೆಳಗ್ಗೆ ಕೇಕ್ ಕಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಕೇಕ್ ತೊಗೊಂಡ್ಬರೋಣ ಅಂತ ಆಚೆ ಹೋಗಿದ್ವಿ. ಸೊ ಕೇಕ್ ತೊಗೊಂಡು ನನ್ನ ಮಗಳಿಗೆ ಕಿಂಡರ್ ಜಾಯ್ ತುಂಬಾ ಇಷ್ಟ. ಆ ಕಿಂಡರ್ ಜಾಯಲ್ಲಿ ಅದೆಷ್ಟು ಕೂಡಿಟ್ಟಿದ್ದಾಳೋ ಅದನ್ನ ನನ್ನ ಮಗಳು ಕಿಂಡರ್ ಜಾಯ್ ತಿಂದು ಅಷ್ಟು ಫೇವ್ರೆಟ್ ಅವ್ರಿಗೆ. ಸೊ ಅದನ್ನ ತೊಗೊಂಡು ಅಲ್ಲಿಂದ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಒಂದು ಕಾಫಿ ಕುಡಿದ್ವಿ. ಕಾಫಿ ಕುಡ್ಕೊಂಡು ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ಗೆ ಕಾಫಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮಳೆ ಬರೋ ಥರನೂ ಇತ್ತು, ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು. ಹಾಗಾಗಿ ಒಂದು ಕಾಫಿ ಕುಡ್ಕೊಂಡು ಬಂದ್ವಿ ಮನೆಗೆ. ಹೈ ಗೈಸ್, ನಾವು ಬೈತುಗೆ ಬಂದಿದ್ದೀವಿ. ಸೊ ನಮ್ಮ ಅಪ್ಪ ಕಾಫಿ ಕುಡಿತಿದ್ರು, ನಾನು ವಿಡಿಯೋ ಮಾಡ್ತಿದ್ದೆ. ಆವಾಗ ಏನು ಗೊತ್ತಾ, ನಾನು ಕಿಂಡರ್ ಜಾಯ್ ತೊಗೊಂಡೆ. ಆಮೇಲೆ ನಮ್ಮಪ್ಪ ಕಾಫಿ ಕುಡಿತಿದ್ರು. ಥ್ಯಾಂಕ್ ಯು. ಯಾರು ಇರಲ್ಲ ಶೇಷ, ನೀನು ನಿನ್ನ ಹೆಂಡತಿ ನಿನ್ನ ಮಗ. ಅಪ್ಪ ಹ್ಯಾಪಿ ಆನಿವರ್ಸರಿ. ನಿಂಗೆ ತಿನ್ಸೋದು
ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾವು ಸಂಭ್ರಮಿಸಿದಾಗ ಮಾತ್ರ ಅದು ನಮಗೆ ಖುಷಿಯಾಗಿ ಉಳ್ಕೊಳ್ಳುತ್ತೆ, ನಮಗೆ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಪ್ರತಿಯೊಂದು ಸಣ್ಣ ಮೂಮೆಂಟನ್ನು ನಮ್ಮ ಜೀವನದಲ್ಲಿ ನಾವು ಎಂಜಾಯ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಹೀಗಿತ್ತು ನನ್ನ ಇವತ್ತಿನ ಸಂಡೇ ಸ್ಪೆಷಲ್ ವ್ಲಾಗ್. ನನ್ನಷ್ಟೇ ನೀವು ಖುಷಿಪಟ್ಟಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಸಣ್ಣ ಕಮೆಂಟನ್ನು ಪಾಸ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.